ಏನಾರು ಅರ್ಥ ಆಯ್ತಾ? ಭಿನ್ನವಾಗಿರೋ ಅಕ್ಷರಗಳು ಅಂದರೆ ಈಗ 4ರಲ್ಲಿ ಎಲ್ಲ ಡಿಫ್ರೆಂಟ್ ಆಗಿದೆ, 3 ಮಾತ್ರ ಸಿಮಿಲರ್ ಇರ್ತದೆ, ಒಂದು ಚೇಂಜ್ ಇರುತ್ತೆ. ಅದನ್ನು ಕಂಡುಹಿಡಿಯಬೇಕು. 10ರಿಂದ 12 ಸೆಕೆಂಡ್ ಅಷ್ಟೇ ಟೈಮ್. ಏನಿದೆ ಇದರಲ್ಲಿ? 1 2 3 4ರಲ್ಲಿ ಸಿಮಿಲರ್ ಏನಿದೆ? PONML CBAZY PAXYZ KJIHG ಎಲ್ಲ ಉಲ್ಟಾ ಸೀದಾ ಇದೆ. ಕರೆಕ್ಟಾ? ಒಂದೆರಡು ಏನಾದ್ರು ಮ್ಯಾಚ್ ಆಗ್ತಾ ಇತ್ತಾ? ಹೆಂಗ್ ಮ್ಯಾಚ್ ಆಗ್ತದೆ? ಯಾವುದು? ಇದೆರಡ ಇದೆರಡು ಹೆಂಗ್ ಮ್ಯಾಚ್ ಆಗುತ್ತೆ? ಬರೀ Z ಆಮೇಲೆ B B Y Y A XC ಉಳ್ಕಂತಲ್ಲ, ಹಂಗಾಗಬಾರ್ದು. ಮ್ಯಾಚಿಂಗ್ ಅಂದ್ರೆ ಡಿಫ್ರೆಂಟ್ ಆಗಿರ್ಬೇಕು. ಇದನ್ನ ಸ್ವಲ್ಪ ಉಲ್ಟಾ ಆಲೋಚನೆ ಮಾಡಿದ್ರೆ ಬರ್ತದೆ. ಈ ಪ್ರಶ್ನೆ ಇರೋದೇ ಉಲ್ಟಾ ಇದೆ. ಕ್ವಶನ್ಗಳು ಹಂಗೆ ಉಲ್ಟಾ ಸೀದಾನೆ ಬರೋದು. ಕಾಣಿಸುತ್ತಾ? ಕಾಣಿಸಿಲ್ಲ ಅಂದ್ರೆ ಈ ಕಡೆ ಬಂದು ಕ್ವಶನ್ಗಳು ಉಲ್ಟಾ ಸೀದಾ ಇದೆ. ಇಲ್ಲೇನಿದೆ? ಉಲ್ಟಾ ಬರೋಣ. ಈಗ GHIJK ಕರೆಕ್ಟಾ? ಉಲ್ಟಾ ಮಾಡಿದ್ದಾನೆ. ಉಲ್ಟಾ ಮಾಡಿದ್ದಾನೆ. ಇದನ್ನೇನು ಮಾಡಿದ್ದಾನೆ? ZYX ಇಲ್ಲ, ಇದು AB ಅಂದ್ರೆ ಇದು ಪ್ರಾಪರ್ ಇಲ್ಲ. ಕರೆಕ್ಟ್ ಅಲ್ಲ? ಈ ತರ ಇದಿಲ್ಲ. ಈಗ ಇವೆರಡು ಹೆಂಗಿದೆ ನೋಡೋಣ. ಆಯ್ತಾ? YZABC ಕರೆಕ್ಟ್ ಇದೆ, ಆಗಿಲ್ಲ. ಹೇಳ್ತೀನಿ ನಾನು ಹೆಂಗೆ ಕರೆಕ್ಟ್ ಇದೆ ಅಂತ. ಇದು LMNOP XYZ ಆದ್ಮೇಲೆ ಏನು ಬರುತ್ತೆ? XYZ ಆದ್ಮೇಲೆ ಏನು ಬರ್ತದೆ? ABC ಬರ್ತದೆ. ಅದು ಇದು ಫಾಲೋ ಮಾಡ್ತಾ ಇದೆ. YZABC ಫಾಲೋ ಮಾಡ್ತಾ ಇದೆ. ಕರೆಕ್ಟಾ? ಆದ್ರೆ ಇಲ್ಲಿ XYZ ಬರಬೇಕಾಗಿತ್ತು, ಬಂದಿಲ್ಲ. AB ಕರೆಕ್ಟ್ ಆಗಿದೆ. ಇದು ಹಿಂಗ್ ಬರ್ಬೇಕಾಗಿತ್ತು. ಯಾಕೆ ಹಿಂಗ್ ಬರ್ಬೇಕಾಗಿತ್ತು ಅಂದ್ರೆ ನಮಗೆ ಇದು ಹೆಂಗೆ ಅದೇ ಹೇಳ್ತಾ ಇದೆ ರೂಲ್ಸ್. GHIJK ಆಗ XYZAB ಬರಬೇಕು, ಬಂದಿಲ್ಲ, ರಾಂಗ್. ಈಗ ಇದನ್ನೇ ನಾವು ಇಲ್ಲಿ ಫಾಲೋ ಮಾಡೋಣ. YZABC YZABC ಕಂಟಿನ್ಯೂ ಇದೆ, ಗ್ಯಾಪ್ ಇಲ್ಲ. ಇದು ಅದೇ ತರ ಮ್ಯಾಚ್ ಆಗುತ್ತೆ. LMNOP. ಗೊತ್ತಾಯ್ತಾ? ಇಷ್ಟೇ ಸಿಂಪಲ್ ಟ್ರಿಕ್ಸ್ ಇರುತ್ತೆ. ನೀವು ಎರಡಕ್ಕೆ ಮ್ಯಾಚ್ ಮಾಡಕ್ಕೆ ಟ್ರೈ ಮಾಡಬೇಕು. ಇದು ಮಾಡಬೇಕು, ಇದು ಮಾಡಬೇಕು, ಇಲ್ಲ ಇದು ಮಾಡಬೇಕು. ಹಿಂಗೆ ಯಾವ್ದು ಎರಡು ಮ್ಯಾಚ್ ಮಾಡ್ರೆ 2-3 ಸೆಕೆಂಡ್ ಗೊತ್ತಾಗ್ಬಿಡ್ತದೆ ಇದೇನಿರ್ಬೋದು ಲಾಜಿಕ್ ಅಂತ. ಹಿಂಗೆ ಕೊಡ್ತಾರೆ ಅಂತ ಹೇಳಕ್ ಬರಲ್ಲ, ಬಟ್ ಕ್ವಶನ್ ಹಿಂಗೆ ಇರುತ್ತೆ. ಇದೇ ಕೊಡಲ್ಲ, ಬಟ್ ಕ್ವಶನ್ ಹಿಂಗೆ ಇರ್ತದೆ. ಉಲ್ಟಾ ಸೀದಾ ಮಾಡ್ತಾನೆ, ಒಂದು ಮಿಕ್ಸ್ ಕೊಟ್ಬಿಡ್ತಾನೆ, 3 ಕರೆಕ್ಟಾಗಿ ಕೊಡ್ತಾನೆ. ನೋಡಿ ಇಲ್ಲಿ ಹೆಂಗೆ ಕನ್ಫ್ಯೂಸ್ ಮಾಡಿಟ್ಟಿದ್ದಾನೆ. ಇದು ಕರೆಕ್ಟ್ ಆಗಿದೆ, GHIJK LMNOP ಎರಡು ಕರೆಕ್ಟ್ ಆಗಿದೆ. ಬಟ್ ಇಲ್ಲೇನು ಮಾಡಿದ್ದಾನೆ? YZABC ಮಾಡಿಟ್ಟಿದ್ದಾನೆ. ಇದು ಕನ್ಫ್ಯೂಸ್ ಆಗಲಿ ಅಂತ. ಅವಾಗ ಇವೆರಡರಲ್ಲಿ ಯಾವ್ದು ಒಂದು ರಾಂಗ್ ಇದೆ ಅಂತ ನೀವು ಡಿಸೈಡ್ ಮಾಡಿ. ಗೊತ್ತಾಯ್ತಲ್ಲ?